ಬನ್ನಿ ಗುರು ಬನ್ನಿ ಕಮಾನ್. ಏನ್ ಹಂಗ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಯ್ತಾ? ಈ ನನ್ನ ಅಂಗಡಿನೇ ಫುಟ್ಪಾತ್ ಅಲ್ಲಿ ಇಟ್ಕೊಂಡ್ರೆ ಈ ಪೊಲೀಸ್ ಅವ್ರ ಕಾಟ ಅನ್ಬಿಟ್ಟು ಐಡಿಯಾ ಮಾಡಿ ಸೆಟ್ ಮಾಡಿದೀನಿ. ಏ ಮುತ್ಕ, ನಮ್ ಗುರು ಬಂದವ್ರೆ, ಸ್ಪೆಷಲ್ ಟೀ ತಕ್ಕಂಬ, ಕ್ವಿಕ್ ಕ್ವಿಕ್. ಕುಂತ್ಕೊಳ್ಳಿ ಗುರು. ಏ ಗೋಪಿ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು. ನಿನ್ನಂತ ಕಳ್ಳ ಕೇಡಿಗೆ ಗುರುವಾದರೆ ಆ ಪಾಂಡುರಂಗ ಮೆಚ್ಚುವುದಿಲ್ಲ. ಬಂದಿದ ತಕ್ಷಣ ಶುರು ಮಾಡ್ಬಿಟ್ಟಲ್ಲ ಉಪದೇಶನ. ನೋಡು ಗುರು, ಏನೋ ಸಮಯ ಸಂದರ್ಭ ನನ್ನಿಂಗ್ ಮಾಡ್ಬಿಡ್ತು. ಕೈನಾಗ ಸ್ವಲ್ಪ ಚಿಲ್ಲರೆ ಕಾಸ ಆಗ್ಲಿ, ಆಮ್ಯಾಗ ತಿರುಪತಿಗೆ ಹೋಗಿ ಹೊಟ್ಟೆ ಹೊಡ್ಸ್ಕೊಂಡ್ಬಿಡ್ತೀನಿ. ಮಾಡಿದ ಪಾಪ ತೊಳ್ದೋಯ್ತದೆ. ಅದ್ ಸರಿ, ನಿನಗೇನಾರ ಕೆಲ್ಸ ಸಿಕ್ತಾ? ನ್ಯಾಯ ನೀತಿ ಧರ್ಮ ಎನ್ನುವ ನನ್ನಂತ ಸಜ್ಜನನಿಗೆ ಈ ಜಗತ್ತಿನಲ್ಲಿ ಕೆಲಸವೆಲ್ಲಿ ಸಿಕ್ಕುತ್ತದೆ? ಕೆಲಸ ಸಿಕ್ಕುವುದು ನಿನ್ನಂತ ಕಳ್ಳರಿಗೆ. ಮಾತ್ಗೂ ನನ್ ಕಳ್ಳ ಅನ್ಬೇಡ ಗುರು. ಗುರು, ಇನ್ನು 3 ತಿಂಗಳು ಟೈಮ್ ಕೊಡು. ನಾನೇ ಒಂದ್ ಸ್ವಂತ ಪಿಕ್ಚರ್ ತೆಗೆದು ನೀನ್ ಹೆಂಗಾರ ಬಾಸ್ಕರು ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಈ ಮಂಗಳೂರು ಮಂಜುನಾಥ ನಿನ್ನಂತ ಕಳ್ಳ ಕೇಡಿ ಮಾಡುವ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಲು ಕೈ ಕಟ್ಟಿಕೊಂಡು ನಿಂತಿಲ್ಲ. ನನಗೆ ನನ್ನದೇ ಆದ ಸೆಪರೇಟ್ ಪ್ರೆಸ್ಟೀಜ್ ಉಂಟು, ಗೊತ್ತುಂಟು? ನೋಡು ಗುರು, ಇದೇ ಲಾಸ್ಟ್ ಚಾನ್ಸು. ಇನ್ ಬಿಟ್ರೆ ನಿಮ್ಮ ಅಪ್ಪನಿಗೂ ನಿನ್ ಮ್ಯೂಸಿಕ್ ಡೈರೆಕ್ಟರ್ ಹಾಕಿಲ್ಲ. ಸರಿಯಾಗಿ ಯೋಚನೆ ಮಾಡು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಲೋ, ನಾನು ಮಂಗಳೂರಿನಲ್ಲಿ ರೈಲು ಹತ್ತಬೇಕಾದ್ರೆ ಬೆಂಗಳೂರು ಸ್ಟೇಷನ್ ಅಂತ ಹೇಳಿ ಟಿಕೆಟ್ ಕೊಂಡದ್ದು, ಗೋಪಿ ಅಂತ ಹೇಳಿ ಟಿಕೆಟ್ ಕೊಂಡದ್ದಲ್ಲ. ನನಗೆ ನನ್ನ ಪ್ರತಿಭೆಯ ಬಗ್ಗೆ ಭಯಂಕರ ವಿಶ್ವಾಸ ಉಂಟು. ನಿನ್ನೆ ಜಮ್ದ ಬದಲಾಯಿಸಕ್ ಹಾಕಿಲ್ಲ. ನೋಡು ಗುರು, ನಮ್ಮ ಆಳ್ ಬರ್ತಾವನೆ, ಅವನ್ ಮುಂದೆ ನನ್ನ ಹೋಗೋ ಬಾರೋ ಅಂತ ಕರಿಬೇಡಿ. ಆಮೇಲೆ ನಂಗೆ ಮರವಾದೆ ಇರಕ್ಕಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಸರ್ ಬನ್ನಿ ಸರ್ ಅಂತ ಕರಿ. ತಗ ವಾಗ ವಾಗ, ಸುಮ್ನೆ ಕೆಲ್ಸ ನೋಡ್ಲ ವಾಗ. ನಿಂತ್ ಕಡೆನೆ ನಿಂತ್ ಬಿಡ್ತಾರೆ ಏನ್ ಆಳ್ಗಳು. ಪಾಂಡುರಂಗ ಗುರು, ನಾನು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತು ಅಂಗಡಿ ನಡ್ಕೋ, ಬಾಟನು ಕೊಡ್ತೀನಿ. ಮಂಜುನಾಥನಿಗೆ ಸ್ವಲ್ಪ ಟೈಮ್ ಸರಿ ಇಲ್ಲ, ಅದಕ್ಕೆ ನಿನ್ನಂತ ಚಿಲ್ಲರ ಮನುಷ್ಯನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಮತ್ತೇನೇನಯ್ಯ, ಊಟ ಮಾಡ್ಕೊಂಡ್ ಬರ್ತೀನಿ, 2 ನಿಮಿಷ ಅಂಗಡಿ ನೋಡ್ಕೊಂಡು ಬಿಟ್ಟೋದ್ರೆ ನಿನ್ ಪಾಟಿಗೆ ನೀನ್ ಹಾರ್ಮೋನಿಯಂ ಬಾರಿಸ್ಕೊಂಡ್ ಕುಂತಿದ್ಯಾ? ನೋಡಯ್ಯ, ಅಂಗಡಿಲಿ ಒಂದ್ ಸಾಮಾನಾರ ಆಯ್ತಾ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ನನ್ ಹೊಟ್ಟೆ ಉರಿತಾ ಇದೆ. ಲೇ ಕಳ್ಳ, ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ. ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ. ಕಳ್ಳತನದ ಮಾಲು ಕಳ್ಳರಿಗೆ ಹೋಯ್ತು, ನಿನ್ನ ಗಂಟೇನು ಹೋಯ್ತು. ಯೋ ಸುಮ್ಕಿರಯ್ಯೋ, ಹೋಟೆಲ್ ಉರಿತಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ. ಏನಪ್ಪಾ ಇವತ್ತು ಅಂಗಡಿ ಇಲ್ವಾ? ಇವತ್ತು ಸ್ಟಾಕ್ ಆಗೋಯ್ತು, ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ. ಅದೇನೇನ್ ಬೇಕೋ ಎಲ್ಲ ಆರ್ಡರ್ ಕೊಟ್ಟೋಗಿ ನಾ ರೆಡಿ ಮಾಡಿರ್ತೀನಿ. ಅದೇ ಕೆಲ್ಸ. ತಿರ್ಗಾ ನಿನ್ನ ಅಂಗಡಿ ಹತ್ರ ಅಳಿತಾ ಇರ್ತಾರೆ. ಬೇರೆ ಅಂಗಡಿಗೆ ಹೋಗ್ತೀನಿ, ಹೋಗು. ಯೋ ನೋಡ್ದೇನೆಯ, ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು. ಎಂತ ಬಿಸ್ನೆಸ್ ಆಯ್ತಾಯ್ತು, ಎಲ್ಲ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ರಲ್ಲಯ್ಯ. ನೋಡು ಗೋಪಿ, ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು. ಯಾಕೆ ಹೇಳು? ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಛೀ, ಈ ಮಾತು ನಿನ್ನ ಬಾಯಿಂದ ಬರುವುದಾ? ಇನ್ನೇನಯ್ಯ, ನಾನ್ ಕಷ್ಟಪಟ್ಟು ಜೀವನದಾಗ ಮುಂದೆ ಬರ ನಾನು ಪ್ರಯತ್ನ ಪಟ್ರೆ ಬಂದ್ ಹಾಳು ಮಾಡ್ತೀಯಲ್ಲ. ಅದು ಅಲ್ಲ ಗೋಪಿ, ನೋಡು, ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು. ಅದಕ್ಕೆ ಈ ಡೋಲಕ್ ಇನ್ನು ನಿನ್ನ ಹತ್ತಿರವೇ ಇರುವುದು. ಅಯ್ಯಯ್ಯೋ ನೋಡು ಗೋಪಿ, ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ, ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ. ಯೋ ನನ್ ಬಿಟ್ಬಿಡಯ್ಯ, ನಿಂಗೆ 100 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಯ್ಯ. ನಿನ್ನನ್ನು ಬಿಡುವುದಾ? ನಾವಿಬ್ಬರು ಬೇರೆ ಆಗುವುದು ಒಂದೇ, ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ. ಅದೆಂದಿಗೂ ಸಾಧ್ಯವಿಲ್ಲ. ಹಲೋ ಮಿಸ್ಟರ್ ಮಂಜುನಾಥ್. ಸಾರು ಯಾರು ಎಂದು ನನಗೆ ಗೊತ್ತಿಲ್ಲವಲ್ಲ. ವೆಲ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೊಬ್ಬ ಫಿಲ್ಮ್ ಪ್ರೊಡ್ಯೂಸರ್. ನಾನು ತೆಗಿತಾ ಇರೋ ಹೊಸ ಪಿಕ್ಚರ್ಗೆ ನಿಮ್ಮನ್ನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೋಬೇಕು ಅಂತಿದ್ದೀನಿ. ನಾನು ಮ್ಯೂಸಿಕ್ ಫಿಲ್ಮು? ಇದು ಕನಸಲ್ಲ, ಸತ್ಯ.